ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಅನುದಾನ ತಂದು ದೊಡ್ಡಬಳ್ಳಾಪುರಿಗೆ ಡೆವಲಪ್ ಮಾಡಿದ್ರೆ ನಾವು ವೆಂಕಟರಮಣ ಯಾವುದೇ ಕ್ಷೇತ್ರದಲ್ಲಿ ಬಡವರಿಗೆ 32,000 ಮನೆಗಳು ಕೊಟ್ಟಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೋದು. ಇಂದಿರಾ ಗಾಂಧಿ ಅವರ ಸಮಯದಿಂದ ಅವಾಗ ನಮ್ಮ ಪಾಪ್ಯುಲೇಷನ್, ನಮ್ಮ ಪಾವರ್ಟಿ ರೇಟ್ ಏನಿತ್ತು ದೇಶದಲ್ಲಿ ಬರೀ 13% ಪಾವರ್ಟಿ ಲೈನ್ ಅಬವ್ ಇದ್ರು. 77% ಕಾಂಗ್ರೆಸ್ ಪಕ್ಷ 47ರಿಂದ ಕಾರ್ಯಗಳೇ ನಮ್ಮ ದೇಶವನ್ನು ಇವತ್ತು ಮೂರನೇ ಭವಿಷ್ಯಕ್ಕೆ ತಂದಿರೋದು. ಸಾವಿರಾರು ಸ್ಕೂಲ್ಗಳು, ಸಾವಿರಾರು ಕಾಲೇಜ್ಗಳು, ಸಾವಿರಾರು ಆಸ್ಪತ್ರೆಗಳು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇವರು ಬಂದು, ಈ ಪಕ್ಷದವರು ಬಂದು ಒಂದು ಕಾರ್ಪೆಟ್ ಚೇಂಜ್ ಮಾಡಿ, ಒಂದು ಕರ್ಟನ್ ಹಾಕಿ ದೇಶನ ಕಟ್ಟಿ ಯೋಗ್ಯತೆ ಇರ್ಲಿಲ್ಲ. ಒಂದು ಪಿನ್ನಿಂದ ಹಿಡಿದು ಒಂದು ರಾಕೆಟ್ ವರೆಗೂ ನಮ್ಮ ದೇಶ ನೂರಾರು ಏಮ್ಸ್ಗಳು, IITಗಳು, IIMಗಳು ಸಿಕ್ಕು ಇವಾಗ ನಾಸಾ ಇರ್ಬೋದು, ಯುರೋಪ್ ಅಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಕಾಂಗ್ರೆಸ್ ನಮ್ಮ ದೇಶದ ಜನರು ಅವರ ಅಭಿವೃದ್ಧಿಯಿಂದ ಪ್ರತಿಯೊಂದು ವಿರುದ್ಧ ದೇಶಗಳೆಲ್ಲ ನಾವು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷ 5 ಪ್ರಣಾಳಿಕೆ ಕೊಟ್ಟಿದೆ. ಯಾಕೆ 5 ಪ್ರಣಾಳಿಕೆ ಕೊಟ್ಟಿರೋದು? ಭಾರತೀಯ ಜನತಾ ಪಾರ್ಟಿ ಡಿಮಾನಿಟೈಸೇಷನ್ ಮಾಡಿತು. ಡಿಮಾನಿಟೈಸೇಷನ್ ಮಾಡಿದ್ರೆ ಜನರ ಒಟ್ಟಿನ ಮೇಲೆ ಹೊಡೆದಿದೆ. ಅವಾಗ ಬರೀ ಬಡವರಿಗೆ ಮಾತ್ರ ಎಫೆಕ್ಟ್ ಆಗಿದ್ದು, ಮಾಧ್ಯಮ ವರ್ಗದ ಜನರಿಗೆ ಎಫೆಕ್ಟ್ ಆಗಿತ್ತು. ಅವಾಗ ಬಿಜೆಪಿ ಸರ್ಕಾರದವರು ಡಿಮಾನಿಟೈಸೇಷನ್ ಮಾಡಿದ್ರು. ಅನ್ಸೈಂಟಿಫಿಕ್ ಆಗಿತ್ತು, ಅದು ಅವಶ್ಯಕತೆ ಇರಲಿಲ್ಲ. ಇವತ್ತವರೆಗೂ ಕಪ್ಪು ಹಣ ಎಲ್ಲಿಂದಲೂ ಬಂದಿಲ್ಲ. ಅದಕ್ಕೆ ಜನರಿಗೆ ಮೋಸ ಮಾಡಿ ಜನರಿಗೆ ಹೊಟ್ಟೆ ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಎರಡನೇದು GST. ಇವಾಗ ರೈತರು, ಬಡವರ ಮೇಲೆ GST, ಉಪ್ಪು ಮೇಲೆ GST, ಮಜ್ಜಿಗೆ ಮೇಲೆ GST, ಬ್ರಿಟಿಷರಿಗಿಂತ ಧಾರಣವಾಗಿ ಮಾಡಿದ GST. ಅವಾಗ ಗಾಂಧಿಯವರು ಬ್ರಿಟಿಷರ ಮೇಲೆ ಉಪ್ಪಿನ ಸತ್ಯಾಗ್ರಹ ಮಾಡಿ ಇದೇ GST ಹಾಕಿದ್ದಕ್ಕೆ ನಾವು ಅವ್ರ ವಿರುದ್ಧ ಹೋಗಿದ್ದು, ಬ್ರಿಟಿಷರ ವಿರುದ್ಧ. ಇವತ್ತು ಅದೇ ಬಿಜೆಪಿಯವರು ಉಪ್ಪಿನ ಮೇಲೆ ಬಂದು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಎಲ್ಲಾ ವರ್ಗದ ಜನರ ಹೊಟ್ಟೆ ಮೇಲೆ ಹೊಡಿತಾರೆ ಬಿಜೆಪಿಯವರು ಪಕ್ಷ. ನೀವು ಮೊನ್ನೆ ನೋಡಿರ್ತೀರಿ, ಲಕ್ಷಾಂತರ ಜನ ರೈತರು ಡೆಲ್ಲಿ ಗಡಿ ಭಾಗದಲ್ಲಿ ನಿಂತಿರ್ತಾರೆ. ಅವ್ರ ನಮ್ಮ ಅನ್ನದಾತರು, ಅವರ ಹೊಟ್ಟೆ ಹೊಡಿಯುವಂತ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನ ರೈತರು ಅವ್ರ ಪ್ರಾಣ ಕಳ್ಕೊಂಡಿದ್ದಾರೆ ಪ್ರತಿಭಟನೆಯಲ್ಲಿ. ಬಿಜೆಪಿಯ ಯಾವುದೇ ಶಾಸಕರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು ಅವರ ಕೇರೆ ಎಂದಿಲ್ಲ. ನಮ್ಮ ಅನ್ನದಾತರನ್ನು ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ಸೊ ಇದಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬರುತ್ತೆ 100%. ಈ ಸಲ 24 ಬಂದ್ಮೇಲೆ ಎಲ್ಲ ನಮ್ಮ ರೈತರ ಸಾಲ ಮನ್ನಾ ಮಾಡ್ತೀವಿ. ಬಿಜೆಪಿಯವರು 10 ವರ್ಷದಲ್ಲಿ ರೈತರ ಸಾಲ ಮನ್ನಾ ಮಾಡಿಲ್ಲ. ಎಲ್ಲ ಉದ್ಯಮಿಗಳದ್ದು 16 ಲಕ್ಷ ಕೋಟಿ ಉದ್ಯಮಿಗಳದ್ದು ಸಾಲ ಮನ್ನಾ ಮಾಡಿದ್ದಾರೆ. ಅದೇ ಅದಾನಿ, ಅದೇ ಅಂಬಾನಿ. ರೈತರ ಬಗ್ಗೆ ಕೇಳಿದ್ರೆ ಏನಕ್ಕೆ ರೈತರು ಕಷ್ಟಪಡ್ಲಿ ಬಿಡಿ, ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳುವ ನಮ್ಮ ಬಿಜೆಪಿ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಾಲ ಮನ್ನಾ ಮಾಡಿ ರೈತರದು. ಆಮೇಲೆ GST, ಯಾವ್ದೇ ಗೊಬ್ಬರದ ಮೇಲೆ ಹಾಕಿರೋ GST, ಮಷಿನರಿ ಮೇಲೆ ಹಾಕಿರೋ GST, ಇವನ್ನೆಲ್ಲದಲ್ಲಿ ನಂಬರ್ 1 ರ್ಯಾಂಕ್ ತೆಗೆದಿದ್ದಾರೆ ಅವ್ರಗ. ನಮ್ಮ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ, ಈ ಕಾರ್ಯಕ್ರಮಗಳು 10 ವರ್ಷದಿಂದ ಬಿಜೆಪಿ ಅವರು ಏನ್ ಹೊಟ್ಟೆಗೆ ಹೊಡೆದಿದ್ದಾರೆ, ಅದಕ್ಕೆ ಸ್ವಲ್ಪ ಅಳಿಲು ಸೇವೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಜನತೆಗೆ ಬರ್ತಾ ಇದೆ. ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಫ್ರೀ ಬಸ್ಗಳು, ಅನ್ನಭಾಗ್ಯ, ನಮ್ಮೆಲ್ಲರಿಗೂ ಊಟ. ಇದನ್ನ ನಾವು ಅನ್ನ ಕೇಳಿದ್ದಕ್ಕೆ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯಕ್ಕೆ ಅನ್ನ ಕೊಡ್ಲಿಲ್ಲ. ಪುಕ್ಸಟ್ಟೆ ಕೇಳಿಲ್ಲ, ದುಡ್ಡು ಕೊಡ್ತೀವಪ್ಪ ಅನ್ನ ನಮಗ್ ಕೊಡಿ ಅಂತ ಹೇಳಿದ್ದು. ಅದಕ್ಕೂ ಮಾಡಲಿಲ್ಲ. ಇಲಿಗಳು ತಿಂತವೆ, ಹೆಗಣಗಳು ತಿಂತವಲ್ಲಿ, ಅದೇ ಕರ್ನಾಟಕ ಜನಕ್ಕೆ ಕೊಡ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು 5 kg ಅಕ್ಕಿ ಕೊಟ್ಟು 5 kg ಹಣ ಕೊಟ್ಟಿದ್ದಾರೆ ಎಲ್ಲರಿಗೂ. ಇದನ್ನೆಲ್ಲ ದಯವಿಟ್ಟು ನೀವು ತಿಳಿಬೇಕಾದ ಇನ್ಫಾರ್ಮೇಶನ್ಗಳೆಲ್ಲ. ನಮ್ಮ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ 100% ಈ ಸಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 2,000 ರೂಪಾಯಿ ನಿಮಗೆ ಬರ್ತಾ ಇದೆ. ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಿಮ್ ಎಲ್ಲರ ಖಾತೆಗೆ ಪ್ರತಿ ತಿಂಗಳು 2,000 ಪ್ಲಸ್ 8,500 ನಿಮ್ಮ ಖಾತೆಗಳು ಬರುತ್ತೆ. ಅದು 10,500. ನೀವು ಅದನ್ನ ದೇವ್ರಿಗಾದ್ರೂ ಕೊಡ್ಕೊಳ್ಳಿ, ನಿಮ್ ಮಕ್ಳಿಗಾದ್ರೂ ಮಾಡಿ, ನಿಮ್ಮ ಮನೆಯವ್ರಿಗಾದ್ರೂ ಮಾಡಿ, ಯಾರಿಗಾದ್ರೂ. ನಮ್ಮ ದೇಶವನ್ನು ಶಕ್ತಿ ಪಡೆಯುವಷ್ಟು ಶಕ್ತಿ ಕೊಡುವುದೇ ನಾವು ಮಹಿಳೆಯರು. ನಿಮಗೆ ನಮಗೆ ಶಕ್ತಿ ಕೊಟ್ಟಷ್ಟು ನಮ್ಮ ದೇಶಕ್ಕೂ ರಕ್ಷಣೆ ಆಗುತ್ತೆ, ನಮ್ಮ ದೇಶಕ್ಕೂ ಬೆಳವಣಿಗೆ ಆಗುತ್ತೆ. ಮತ್ತೆ ನಮ್ಮ ಯುವಕರಿಗೆ 2 ಕೋಟಿ ಕೆಲಸ ವರ್ಷಕ್ಕೆ, 1 ವರ್ಷಕ್ಕೆ ಅಂತ ಹೇಳಿದ್ರು. 10 ವರ್ಷ ಆಗಿದೆ. 20 ಕೋಟಿ ಕೆಲಸಗಳು ಬಿಡಿ,
10 ವರ್ಷದಲ್ಲಿ 1 ಕೋಟಿ ಕೊಡ್ಸೋ ತಾಕತ್ತಿರ್ಲಿಲ್ಲ ಅವ್ರಿಗೆ. ಇದು ನಮ್ಮ ಯುವಕರಿಗೆ ಆಗ್ತಿರೋ ಮೋಸ. ಎಲ್ಲಾ ಕಡೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಮಾರ್ಕೊಂಡು ಬರ್ತಾ ಇದಾರೆ. ನಮ್ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಇಷ್ಟು ವರ್ಷ ಅಂತಾರೆ, ನಾವು ಕಟ್ಟಿರೋದನ್ನೆಲ್ಲ ಮಾರ್ಕೊಂಡು ಬರ್ತಾರ ಅವರು. ಇದನ್ನ ನೀವು ದಯವಿಟ್ಟು ತಿಳಿಸ್ಬೇಕು. ನೀವು ಒಬ್ಬರಿಗೆಲ್ಲ ತಿಳುವಳಿಕೆ ನಿಮ್ ಸೋಷಿಯಲ್ ಮೀಡಿಯಾ ಅಲ್ಲಿ ಇವಾಗ ಮಾಧ್ಯಮದ ಮುಖಾಂತರ ಒಂದ್ ಸಂದರ್ಭದಲ್ಲಿ ಏನು ಹೇಳಕ್ಕಾಗಲ್ಲ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಯುವಕರ, ಮಹಿಳೆಯರ, ರೈತರ ಎಲ್ಲಾ ವರ್ಗದ ರಕ್ಷಣೆಗಾಗಿ ಇರುವಂತ ಪಕ್ಷ. ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ, ಮುಂಬರುವ ಚುನಾವಣೆಗಳಲ್ಲಿ 26ನೇ ತಾರೀಕು ನಮ್ಮ ದೇಶಕ್ಕಾಗಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಇಲ್ಲಾಂದ್ರೆ ಬರೀ ಹಿಂದೂ ಮುಸ್ಲಿಂ ಮಾಡ್ಕೊಂಡು ನಮ್ಮ ದೇಶನ 30 ವರ್ಷ ಹಿಂದೆ ಎತ್ಕೊಂಡು ಹೋಗಿದ್ದಾರೆ. ಆಗ್ಲೇ ಪಾವರ್ಟಿ ರೇಟ್ ಅಲ್ಲಿ ನಮ್ಮ ದೇಶ 2013ರಿಂದ ಇವಾಗ ಜಾಸ್ತಿ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಿದೆ. ಹೆಲ್ತ್ ಇಂಡೆಕ್ಸ್ ಜಾಸ್ತಿ ಕಮ್ಮಿ ಆಗಿದೆ. ಪಾವರ್ಟಿ ರೇಟು ಜಾಸ್ತಿ ಕಮ್ಮಿ ಆಗಿದೆ. ಇಲ್ಲಿ ಎಲ್ಲಾ ಮೋಸ ಮಾಡ್ಕೊಂಡು ಬರೀ ಟಿವಿಗೆ ಎದುರಿಸ್ಕೊಂಡು ನೀವು ಟಿವಿಗಳು ನೋಡೋದನ್ನ ಮಾತ್ರ ಪ್ರೊಜೆಕ್ಟ್ ಮಾಡ್ತಾರೆ. ದಯವಿಟ್ಟು ನೀವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ, ಇಂಟರ್ನೆಟ್ಟಿನ ಮುಖಾಂತರ ಓದ್ಕೊಳ್ಳಿ, ಬೇರೆ ಮಾಧ್ಯಮಗಳನ್ನ ನೋಡ್ಕೊಳ್ಳಿ. ನಿಜ ಏನಾಗ್ತಿದೆ ಅದನ್ನ ತಿಳ್ಕೊಳ್ಬೇಕು. ಸೋಷಿಯಲ್ ಮೀಡಿಯಾನೇ ನಮ್ಮೆಲ್ಲರ ಸ್ಟ್ರೆಂತ್. ಇವಾಗ ಈ ಸ್ಟ್ರೆಂತ್ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ನೀವೆಲ್ಲ ಶಕ್ತಿ ಕೊಡಬೇಕು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಆಶೀರ್ವದಿಸಬೇಕು. ಮುಂಬರುವ ಚುನಾವಣೆಗಳಲ್ಲಿ ರಕ್ಷಾರಾಮಯ್ಯ ಅಭ್ಯರ್ಥಿ ಅಲ್ಲ, ಇಲ್ಲಿರುವ ಯುವಕರು, ಮಹಿಳೆಯರು, ನಮ್ಮೆಲ್ಲ ವರ್ಗ ಹಿರಿಯರು, ಮಾಯನಿಯರು, ನೀವೆಲ್ಲ ನಮ್ಮ ಯುವತಿಯರು, ನೀವೇ ರಕ್ಷಾರಾಮಯ್ಯ, ನೀವೇ ಸಿದ್ದರಾಮಯ್ಯ, ನೀವೇ ಡಿ.ಕೆ. ಶಿವಕುಮಾರ್, ನೀವೇ ನೀವೆಲ್ಲ ಇದನ್ನ ನೀವೇ ಈ ಒಂದು ಚುನಾವಣೆಯಲ್ಲಿ ನಮ್ಮ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಶಕ್ತಿ ಕೊಡುವಂತ ಕೆಲಸ ನೀವೆಲ್ಲ ಮಾಡ್ಬೇಕಿದೆ. ಯಾಕಂದ್ರೆ ನೀವು ನೋಡಿರಷ್ಟು ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿ 70 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ದೇಶ. ಅದೇ ಒಂದು ಸಮಯದಲ್ಲಿ ಜರ್ಮನಿ ಇಲ್ಲ, ಯಾವುದೇ ದೇಶ ಇಂಡಿಯಾ ವಿರುದ್ಧ ಇದ್ದಾರೆ ಇವಾಗ. ಸೊ ಇಂಥ ಒಂದು ಪಕ್ಷಕ್ಕೆ, ಅಂದ್ರೆ ಬರೀ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡೋ ಪಕ್ಷಕ್ಕೆ, ಜನಪರ ಕೆಲಸ ಮಾಡದೇ ಇರುವಂತ ಪಕ್ಷಕ್ಕೆ ಯುವಕರು ಮೊದಲನೇದಾಗಿ ಯುವಕರು ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವಾಗ 2040 ನಮ್ಮ ಯುವಕರ ಒಂದು ಪಾಪ್ಯುಲೇಷನ್ 55ರಿಂದ 60% ಆಗುತ್ತೆ. ನಮ್ಮ ದೇಶ ಇವಾಗ ಆಗ್ಲೇ 3ನೇ ಪೊಸಿಷನ್ ಅಲ್ಲಿ ಇದೆ. 2013 ನಾವು 3ನೇ ಪೊಸಿಷನ್ ಅಲ್ಲಿ ಇದ್ವಿ. 10 ವರ್ಷ ಆಗಿದೆ, ಯಾವುದೇ ಪೊಸಿಷನ್ ಮೇಲೆ ಆಗಿಲ್ಲ. ಸೊ ನೀವು ದಯವಿಟ್ಟು ರೀಸರ್ಚ್, ಎಲ್ಲ ಯುವಕರಿದ್ದೀರಿ, ನೀವು ಆದಷ್ಟು ಕ್ರೈಮ್ ರೇಟು ಜಾಸ್ತಿ ಆಗುತ್ತೆ. 10 ವರ್ಷದಲ್ಲಿ ನಮ್ಮ ಹೆಣ್ಮಕ್ಳ ವಿರುದ್ಧ ಆಗ್ತಾ ಇರೋ ಕ್ರೈಮ್ ರೇಟ್ಗಳು 2003 ಆಗಿದೆ, ಆಲ್ಮೋಸ್ಟ್ ದುಪ್ಪಟ್ಟಾಗಿದೆ ಕ್ರೈಮ್. ನಿಮ್ಗೆಲ್ಲ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು 2 ಮಾತನ್ನು ಮುಗಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.